MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಂದಿನಿಂದ ಅನ್ನಭಾಗ್ಯ ಆಹಾರ ಧಾನ್ಯ ಸಾಗಾಣಿಕೆ ಬಂದ್. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಷಣ್ಮುಗಪ್ಪ ಕರೆ ಕೊಟ್ಟಿದ್ದಾರೆ. ಆಹಾರ ಧಾನ್ಯ ಸಾಗಾಣಿಕೆ ವೆಚ್ಚವನ್ನ ಅದರ ಬಾಕಿ ಉಳಿಸಿಕೊಂಡಿದೆ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ 15 ದಿನಗಳ ಗಡುವು ಕೊಟ್ಟಿದ್ರು ಷಣ್ಮುಗಪ್ಪ. ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ಷಣ್ಮುಗಪ್ಪ. ಆದರೆ ಸರ್ಕಾರ ಯಾವುದೇ ಭರವಸೆಯನ್ನ ಈಡೇರಿಸಿಲ್ಲ. ಹೀಗಾಗಿ ಸಾಗಾಣಿಕೆ ಬಂದ್. ಸರ್ಕಾರದ ವಿರುದ್ಧ ಪಡಿತರ ಆಹಾರ ಧಾನ್ಯಗಳ ಸಗಟು ಚಿಲ್ಲರೆ ಸಾಗಾಣಿಕೆ ಗುತ್ತಿಗೆದಾರರ ಸಂಘ ಆಕ್ರೋಶ ವ್ಯಕ್ತಪಡಿಸ್ತಾ ಇದೆ. ಬಾಕಿ ಹಣ ಕೊಡೋದಾಗಿ ಭರವಸೆ ಕೊಟ್ಟಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಕಳೆದ 4 ತಿಂಗಳಿಂದ ಬಾಕಿ ಹಣ ಉಳಿಸಿಕೊಂಡಿದ್ದಾರೆ, ನಮಗ್ ಬರಬೇಕಿದೆ. ಇದರ ಬಗ್ಗೆ ಮಾತನಾಡಿದ್ದಾರೆ ಸಂಘದ ರಾಜ್ಯಾಧ್ಯಕ್ಷ ಷಣ್ಮುಗಪ್ಪ. 4 ತಿಂಗಳ ಬಾಕಿ ಹಣ ಬರಬೇಕಾಗಿದೆ. 3-4 ಸಾವಿರ ಓನರ್ ಕಮ್ ಡ್ರೈವರ್ಗಳಿಗೆ ಸಂಕಷ್ಟ ಆಗಿದೆ. 250 ಕೋಟಿ ಬಾಕಿ ಹಣ ಬರಬೇಕಾಗಿದೆ. ಫೆಬ್ರವರಿ ಮೇ ತಿಂಗಳವರೆಗಿನ ಬಾಕಿ ಹಣ ಹಾಗೆ ಇದೆ ಅಂತ ಷಣ್ಮುಗಪ್ಪ ನುಡಿದಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಧನ್ಯವಾದಗಳು. ಇತ್ತೀಚೆಗೆ ಅನ್ನಭಾಗ್ಯ ದಿಟ್ಟಕ್ಕಾಗಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ರೇಷನ್ ಅಂಗಡಿ ಎಲ್ಲದಕ್ಕೆ ನಾವು ಅಕ್ಕಿ ಕಳಿಸ್ತಾ ಇದ್ದೀವಿ. 10 ಕೆಜಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ತನಕ ನಮ್ಗೆ ಇದ್ರ ತನಕ ನಮಗೆ ಬಾಡಿಗೆ ಹಣ ಕೊಟ್ಟಿಲ್ಲ. ಲಾರಿ ಬಾಡಿಗೆ ಹಣ ಕೊಟ್ಟಿಲ್ಲ. ನೀವು ಎಷ್ಟೋ ಕಷ್ಟ ಇದೆ ಹಂಗಂತ ಹೇಳ್ಬಿಟ್ಟು ನಾವು ಸಾಲ ಮಾಡಿ ಬೀದಿ ಪಾರಾಗೋಗ್ಬಿಡ್ತೀವಿ. ಇದ್ರೂ ತಾಮಂದು ನಾವು ಮನೆಯಲ್ಲಿರೋ ಒಡವೆಲ್ಲ ಒತ್ತಿಟ್ಟು ತಾಮಂದು ಡೀಸೆಲ್ ಹಾಕಿ ಓಡಿಸುವಾಗ ಕೂಡ ನಮ್ಗೆ ಆಗಿಲ್ಲ ಸ್ವಾಮಿ. ನಮ್ದು ಡ್ಯೂ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಲಾರಿಯವರು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಫೈನಾನ್ಸರ್ಸ್ ಎಲ್ಲ ಲಾರಿಗಳನ್ನೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಅದು ಯಾವುದೇ ಕಾರಣಕ್ಕೆ ನಾವು ಮಾಡೋಕ್ಕಾಗೋದಿಲ್ಲ, ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ ಎಂಬ ತೀರ್ಮಾನ ಲಾರಿ ಮಾಲೀಕರು ತಗೊಂಡ್ಬಿಟ್ಟಿದ್ದಾರೆ. 19ನೇ ತಾರೀಕು ಸರ್ಕಾರ 19/6 ನಮ್ಮನ್ನು ಸರ್ಕಾರ ಕರೆದು ಮಾತುಕತೆ ನಡೆಸಿ 100 crore ವಿತ್ ಇನ್ 2 days ಅಲ್ಲಿ ಬಾಕಿ ಹಣ 25ನೇ ತಾರೀಕು ಒಳಗಡೆ ನಾವು ರಿಲೀಸ್ ಮಾಡ್ತಿಂತ ಸೆಕ್ರೆಟರಿ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟರು. ಇದ್ರ ತನಕ ₹1 ನಮಗೆ ಬಂದಿಲ್ಲ. ಅದೇ ತರ 9 ತಿಂಗಳ ಮುಂದೆ ಟೆಂಡರ್ ಹಾಕುವಾಗ ಒಂದೊಂದು ಟೆಂಡರ್ದಾರರು 4 ಲಕ್ಷ EMD ಕೊಟ್ಟಿದ್ದೀವಿ. ಬ್ಯಾಂಕ್ ಗ್ಯಾರಂಟಿ ಕೊಟ್ಟ ಮ್ಯಾಗ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ವಿ. ಇದ್ರ ತನಕ ಅದು 25 ಕೋಟಿಯಿಂದ 30 ಕೋಟಿ ತನಕ ಆ ಹಣ ಕೊಟ್ಟಿಲ್ಲ. 4,50,000 ಟನ್ ಒಂದು ತಿಂಗಳಿಗಂತ ಹೇಳಿದ್ರೆ ಸುಮಾರು 5 ತಿಂಗಳಲ್ಲಿ 25 ಲಕ್ಷ ಟನ್ ಟ್ರಾನ್ಸ್ಪೋರ್ಟ್ ಮಾಡಿದ್ವಿ. ಆದ್ರೂ ಕೂಡ ಇಡೀ ಭಾರತ ದೇಶದಲ್ಲಿ ಯಾವ ಲಾರಿ ಮಾಲೀಕರು ಮಾಡ್ದಂಗಿರೋ ಕೆಲಸ ನಾವು ಮಾಡಿದ್ವಿ. ಕೊರೋನಾ ಟೈಮಲ್ಲಿ ನಾವು ಹಣ ತಗೊಂಡಿಲ್ಲ, 3 ತಿಂಗಳು ಬಿಟ್ಟು ಕೊಟ್ರಿ, ಆವಾಗ ಕೂಡ ತೊಂದಿರಲ್ಲ. ಕೊರೋನಾ ಟೈಮಲ್ಲಿ ಎಷ್ಟೋ ಚಾಲಕರು ತಗೊಂಡ್ಬಿಟ್ರು. ಆದ್ರೂ ರಾತ್ರಿ ಅವರು ನಮ್ಮ ಸರ್ಕಾರಕ್ಕೆ ನಾವು ಕೆಟ್ಟ ಹೆಸರು ತೊಂಬರಬಾರ್ದು ಅಂತ ಹೇಳ್ಬಿಟ್ಟು ದುಡಿದ್ವಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಕಿರಣ್ ಸೂರ್ಯ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಗುತ್ತಿಗೆದಾರರು ಮತ್ತು ಸರ್ಕಾರದ ನಡುವಿನ ಸಂಘರ್ಷ ತಾರಕಕ್ಕೇರುವಂತೆ ಕಂಡು ಬರ್ತಾ ಇದೆ. ಈಗ ಅನ್ನಭಾಗ್ಯದನ್ನಕ್ಕೂ ಕೂಡ ಕನ್ನ ಹಾಕುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? ಯಾಕಂದ್ರೆ ಸಾಗಣೆ ತಡೀತಾರೆ ಅಂತಂದ್ರೆ ಈ ಗುತ್ತಿಗೆದಾರರ ನೋವನ್ನ ಹಾಗಾದ್ರೆ ಸರ್ಕಾರ ಕೇಳಿಸ್ಕೊಳ್ತಾ ಇಲ್ವಾ? ಏನಾಗ್ತಾ ಇದೆ? ಮಾತುಕತೆ ನಡೆದಿದ್ಯಾ? ಹೇಗೆ? ಹೌದು ಪ್ರತಿಮಾ, ಈಗಾಗಲೇ ಕೂಡ ಕರ್ನಾಟಕ ರಾಜ್ಯದ ಅನ್ನಭಾಗ್ಯ ಅಕ್ಕಿಯನ್ನ ಸಪ್ಲೈ ಮಾಡುವಂತಹ ಲಾರಿ ಮಾಲೀಕರು ಮತ್ತೆ ಗುತ್ತಿಗೆದಾರರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ಕಾರಣ ಏನಂತ ಹೇಳಿದ್ರೆ, ಕಳೆದ ಫೆಬ್ರವರಿಯಿಂದ ಇಲ್ಲಿಯವರೆಗೆ ಅಂದ್ರೆ ಜುಲೈವರೆಗೂ 5 ತಿಂಗಳ ಬಾಕಿ ಹಣವನ್ನ ಬಿಡುಗಡೆ ಮಾಡಬೇಕಾಗಿದೆ. ಅಂದ್ರೆ ರಾಜ್ಯಾದ್ಯಂತ ಇರುವಂತಹ ಎಲ್ಲ ತಾಲೂಕು ಮತ್ತೆ ಜಿಲ್ಲಾ ಕೇಂದ್ರಗಳಿಗೆ, ಸೊಸೈಟಿಗಳಿಗೆ ಏನೊಂದು ಅಕ್ಕಿಯನ್ನ ಸಪ್ಲೈ ಮಾಡ್ತಾರೆ, ಆ ಅಕ್ಕಿ ಸಪ್ಲೈ ಮಾಡುವಂತಹ ಲಾರಿ ಮಾಲೀಕರಿಗೆ ಇಲ್ಲಿವರೆಗೂ ಕೂಡ ಆಹಾರ ಇಲಾಖೆ ಹಣವನ್ನ ಬಿಡುಗಡೆ ಮಾಡಿಲ್ಲ. ಈ ಒಂದು ಹಣದ ಮೊತ್ತ ಎಷ್ಟಿದೆ ಅನ್ನುವಂಥದ್ದಾದ್ರೆ 250 ಕೋಟಿ ಅಷ್ಟಿದೆ ಅನ್ನುವಂತ ಒಂದು ಮಾತುಗಳನ್ನ ಈಗಾಗಲೇ ಕೂಡ ಕರ್ನಾಟಕ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪನವರು ಮಾಡ್ತಾ ಇರುವಂತದ್ದು. ರಾಜ್ಯಾದ್ಯಂತ ಈಗಾಗಲೇ 3,500ರಿಂದ 4,000 ಜನ ಲಾರಿ ಮಾಲೀಕರು ಮತ್ತೆ ಚಾಲಕರು ಇದರ ಒಂದು ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ. ಈಗಾಗಲೇ ಕಳೆದ 15 ದಿನಗಳ ಹಿಂದೆ ಆಹಾರ ಇಲಾಖೆಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ನಮ್ಮ ಹಣವನ್ನ ಬಿಡುಗಡೆ ಮಾಡಿ, ಕಳೆದ 4-5 ತಿಂಗಳಿನಿಂದ ಹಣವನ್ನ ಬಿಡುಗಡೆ ಮಾಡದೇ ಇದ್ರೆ ಅಂದ್ರೆ ಡ್ರೈವರ್ಗಳಿಗೆ ಮತ್ತೆ ಕ್ಲೀನರ್ಗಳಿಗೆ, ಡೀಸೆಲ್ಗೆ ಸಪ್ಲೈ ಮಾಡುವಂತಹವರಿಗೆ ನಾವು ಹಣವನ್ನ ಕೊಡಬೇಕಾಗತ್ತೆ, ನೀವು ಹಣವನ್ನೇ ಬಿಡುಗಡೆ ಮಾಡದೇ ಇದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ಎದುರಾಗುತ್ತೆ ಅಂತೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ವಿ. ಆ ಸಂದರ್ಭದಲ್ಲಿ ಆಹಾರ ಇಲಾಖೆಯ ಸೆಕ್ರೆಟರಿ ನಮಗೆ ಭರವಸೆಯನ್ನ ಕೊಟ್ಟಿದ್ರು, 15 ದಿನಗಳ ಒಳಗಾಗಿ ನಿಮ್ಮ ಹಣವನ್ನ ಪಾವತಿಯನ್ನ ಮಾಡ್ತೀವಿ ಅಂತೇಳಿ. ನಿನ್ನೆಗೆ ಆ ಒಂದು 15 ದಿನಗಳ ಗಡುವು ಮುಕ್ತಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದಲೇ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಅಂದ್ರೆ ಸೊಸೈಟಿಗಳಿಗೆ ಅನ್ನಭಾಗ್ಯದ ಅಕ್ಕಿಯನ್ನ ಸಪ್ಲೈ ಮಾಡುವಂತಹ ಲಾರಿ ಮಾಲೀಕರು ಎಲ್ಲರೂ ಕೂಡ ಲಾರಿಯನ್ನ ನಿನ್ನೆ ಮಧ್ಯರಾತ್ರಿಯಿಂದಲೇ ಕೂಡ ನಿಲ್ಲಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಈ ತಿಂಗಳು ಏನು ಒಂದು ಸೊಸೈಟಿ ಮತ್ತು ಡಿಪೋಗಳಿಗೆ
ಅಕ್ಕಿ ಸಪ್ಲೈ ಆಗಬೇಕಾಗಿತ್ತು. ಅವು ಯಾವ ಕೂಡ ಸಪ್ಲೈ ಆಗೋದಿಲ್ಲ. ನಾವು ಮುಷ್ಕರಕ್ಕೆ ಮುಂದಾಗಿದ್ದೀವಿ. ಕೂಡಲೇ ಸರ್ಕಾರ ನಮಗೆ ನೀಡಬೇಕಾದಂತಹ 250 ಕೋಟಿ ಹಣವನ್ನ ಬಿಡುಗಡೆ ಮಾಡಬೇಕು ಅನ್ನುವಂತ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರತಿಯೊಬ್ಬ ಲಾರಿ ಮಾಲೀಕನು ಕೂಡ ಈ ಡಿಪೋದಿಂದ ಅಕ್ಕಿಯನ್ನು ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ 4 ರಿಂದ 5 ಲಕ್ಷದವರೆಗೂ ಒಂದು ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಕೂಡ ಇಟ್ಟಿರ್ತಾರೆ. ಆ ಹಣವನ್ನು ಕೂಡ ಸರ್ಕಾರ ನಮಗೆ ಬಿಡುಗಡೆ ಮಾಡ್ತಾ ಇಲ್ಲ. ಹಣವನ್ನಾದ್ರೂ ವಾಪಸ್ ಕೊಟ್ರೆ ನಾವು EMI ಕಟ್ಕೊಂತೀವಿ, ನಮ್ಮ ಸಂಕಷ್ಟಗಳನ್ನ ಬಗೆಹರಿಸ್ಕೊಳ್ತೀವಿ ಅನ್ನುವಂತ ಒಂದು ಮಾತುಗಳನ್ನ ಈಗಾಗಲೇ ಹೇಳ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ಕಮಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.